ದೇವನಹಳ್ಳಿಯ ಬೈಪಾಸ್ನ ಎತ್ತರದ ಖಾಸಗಿ ಅಪಾರ್ಟ್ಮೆಂಟ್ ಏರಿದ ಯುವಕನೊಬ್ಬ ಪ್ರೀತಿಯಲ್ಲಿ ನನಗೆ ಮೋಸ ಆಗಿದೆ, ಡಿಸಿನ ಕರೆಸಿ ನ್ಯಾಯ ಕೊಡಿಸಿ ಅಂತ ಹೈಡ್ರಾಮಾ ಮಾಡಿದ್ದಾನೆ. ಪೊಲೀಸರು ಎಷ್ಟು ಮನವೊಲಿಸಿದ್ರು ಆತ ಕೇಳದೆ 7 ಗಂಟೆ ಸತಾಯಿಸಿದ್ದಾನೆ. 26 ವರ್ಷದ ಈತ ಅಪ್ರಾಪ್ತಿಯನ್ನ ಲವ್ ಮಾಡ್ತಿದ್ದ ಅಂತ 3 ಪೋಕ್ಸೋ ಕೇಸ್ ಆಗಿ 3 ಬಾರಿ ಜೈಲಿಗೆ ಹೋಗಿದ್ದಾನೆ. ಪೋಕ್ಸೋ ಕೇಸಲ್ಲಿ 50 ಲಕ್ಷ ಖರ್ಚಾಗಿದೆ, ಅದನ್ನ ಕೊಟ್ರೆ ಕೆಳಗೆ ಇಳಿತೇನೆ, ಡಿಸಿ ಎಸ್ಪಿ ಕರೆಸಿ ಅಂತ ಪಟ್ಟು ಹಿಡಿದಿದ್ದ. ಕೊನೆಗೆ ಹಣ ಕೊಡಿಸ್ತೇವೆ, ಕೇಸ್ ಹಾಕಲ್ಲ ಅಂತ ಪೊಲೀಸರು ನೈಸ್ ಮಾಡಿ ಕೆಳಗೆ ಇಳಿಸಿದ್ದಾರೆ. ನಾನು ಮೋಸ ಮಾಡಿಲ್ಲ, ಆದ್ರೆ ಹುಡುಗಿಯ ಕಡೆಯಿಂದ ಸುಳ್ಳು ಹೇಳಿಸಿ ನನ್ನ ಮೇಲೆ ಕೇಸ್ ಹಾಕಿಸಿದ್ದಾರೆ ಅಂತ ಅಳಲು ತೋಡಿಕೊಂಡಿದ್ದಾನೆ. ಇನ್ನು ಯುವಕ ತಾಯಿ ಕೂಡ ಕಣ್ಣೀರಿಟ್ಟಿದ್ದಾರೆ. ಪ್ರೀತಿಸಿದ್ದಕ್ಕೆ ನನ್ನ ಮಗನ ಮೇಲೆ 3 ಕೇಸ್ ಹಾಕಿದ್ದಾರೆ, ಜಾಮೀನು ಮೇಲೆ ಈಗ ಹೊರ ಬಂದಿದ್ದಾನೆ. ಬೆಳಗ್ಗೆಯಿಂದ ಸಾಯ್ತೀನಿ ಅಂತ ಬಿಲ್ಡಿಂಗ್ ಏರಿದ್ದೆ ಎಂದು ಕಣ್ಣೀರಿಟ್ಟಿದ್ರು. ಸ್ಥಳಕ್ಕೆ ಬಂದ ಎಸ್ಡಿಆರ್ಎಫ್ ಸಿಬ್ಬಂದಿ, ಅಗ್ನಿಶಾಮಕ ಸಿಬ್ಬಂದಿ ಯಶಸ್ವಿಯಾಗಿ ಯುವಕನನ್ನ ಕೆಳಗಿಳಿಸಿದ್ದಾರೆ. ಒಂದು ತಮ್ಮ ವೈಯಕ್ತಿಕ ಸಮಸ್ಯೆಗಳನ್ನ ಒಂಚೂರು ಹೇಳ್ಕೊಂಡಿದ್ದ. ಆ ಒಂದು ಸಮಸ್ಯೆಗಳಿಂದ ಅವನನ್ನು ಹೊರಗೆ ತರ್ತೀವಿ ಅಂತೇಳಿ ಅವನಿಗೆ ಮಾತಾಡಿ ಕನ್ವಿನ್ಸ್ ಮಾಡಿ ಇಷ್ಟೊತ್ತು ತನಕ ಆದ್ರೂ ಅವ್ನು ಸತಾಯಿಸ್ತಾ ಇದ್ದ. ಲಾಸ್ಟಿಗೆ ಸಮೋಟ್ ಅವ್ರು ಕನ್ವಿನ್ಸ್ ಮಾಡಿ ಅವ್ರನ್ನ ಕೆಳಗೆ ಕರ್ಕೊಂಬಂದು ಅವನ್ನ ಸುರಕ್ಷಿತವಾಗಿ ಕೆಳಗಿಳಿಸಿ. ಏನು ಬೇಡಿಕೆ ಏನಿಲ್ಲ, ಬಟ್ ಅವನಿಗೇನೋ ಸಮ್ ಪರ್ಸ್ನಲ್ ಕೇಸ್ ಏನೋ ಇದೆ ಅಂತಿದ್ದ, ಅದ್ರ ಬಗ್ಗೆ ನನಗೆ ಇದು ಮಾಡಿಸಿ ಅಂತೇಳಿ ಪೊಲೀಸ್ನವ್ರ ಹತ್ರ ಎಲ್ಲ ಕೇಳ್ಕೊಳ್ತಾ ಇದ್ದ. ನಾವೆಲ್ಲ ಅವ್ರನ್ನ ಡ್ರಾಮಾ ಯಾರು ಮಾಡಿಲ್ಲಪ್ಪ, ನಾನು ನಿಜಾನೇ ಮಾಡಿರೋದು. ನನ್ನ ಮೇಲೆ ಕಂಪ್ಲೇಂಟ್, ಸುಳ್ಳು ಕಂಪ್ಲೇಂಟ್ ಕೊಟ್ಟಿರೋದಕ್ಕೆ ವಾಪಸ್ ತಗೊಳೋದಕ್ಕೆ ನಾನು ನಿಜಾನೇ ಮಾಡಿರೋದು. ಅವು ಅಂದ್ರೆ ಒಂದು ಲವ್ ಮ್ಯಾಟರ್ ಇಂದ. ಡ್ರಾಮಾ ಯಾರು ಮಾಡಿಲ್ಲಪ್ಪ, ನಾನು ನಿಜಾನೇ ಮಾಡಿರೋದು. ನನ್ನ ಮೇಲೆ ಕಂಪ್ಲೇಂಟ್, ಸುಳ್ಳು ಕಂಪ್ಲೇಂಟ್ ಕೊಟ್ಟಿರೋದಕ್ಕೆ ವಾಪಸ್ ತಗೊಳೋದಕ್ಕೆ ನಾನು ನಿಜಾನೇ ಮಾಡಿರೋದು. ಅವು ಅಂದ್ರೆ ಒಂದು ಲವ್ ಮ್ಯಾಟರ್ ಇಂದ. ಡ್ರಾಮಾ ಯಾರು ಮಾಡಿಲ್ಲಪ್ಪ, ನಾನು ನಿಜಾನೇ ಮಾಡಿರೋದು. ನನ್ನ ಮೇಲೆ ಕಂಪ್ಲೇಂಟ್, ಸುಳ್ಳು ಕಂಪ್ಲೇಂಟ್ ಕೊಟ್ಟಿರೋದಕ್ಕೆ ವಾಪಸ್ ತಗೊಳೋದಕ್ಕೆ ನಾನು ನಿಜಾನೇ ಮಾಡಿರೋದು. ಅವು ಅಂದ್ರೆ ಒಂದು ಲವ್ ಮ್ಯಾಟರ್ ಇಂದ. ಡ್ರಾಮಾ ಯಾರು ಮಾಡಿಲ್ಲಪ್ಪ, ನಾನು ನಿಜಾನೇ ಮಾಡಿರೋದು. ನನ್ನ ಮೇಲೆ ಕಂಪ್ಲೇಂಟ್, ಸುಳ್ಳು ಕಂಪ್ಲೇಂಟ್ ಕೊಟ್ಟಿರೋದಕ್ಕೆ ವಾಪಸ್ ತಗೊಳೋದಕ್ಕೆ ನಾನು ನಿಜಾನೇ ಮಾಡಿರೋದು. ಅವು ಅಂದ್ರೆ ಒಂದು ಲವ್ ಮ್ಯಾಟರ್ ಇಂದ. ಡ್ರಾಮಾ ಯಾರು ಮಾಡಿಲ್ಲಪ್ಪ, ನಾನು ನಿಜಾನೇ ಮಾಡಿರೋದು.